ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಶತ್ರುಗಳು ಪಿತೂರಿ ಮಾಡ್ತಾ ಇರ್ತಾರೆ, ಬಹಳ ಎಚ್ಚರಿಕೆಯಾಗಿರಬೇಕು. ಹೇಗೇಗೋ ಪಿತೂರಿ ಮಾಡ್ತಾರೆ. ಅವ್ರ ಉದ್ದೇಶ ನಿಮ್ಮನ್ನು ನೂಕಬೇಕು, ತಳ್ಳಬೇಕು, ನಿಮ್ಮ ಒಂದು ಮರುಕ ಸ್ಥಿತಿನ ನೋಡಿ ಅವರು ಗಹಗಹಿಸಿ ನಗಬೇಕು. ಪಿತೂರಿ ಸಾಮಾನ್ಯವಾಗಿ ಮಾಡೋದಲ್ಲ, ಅದು ಮಸಲತ್ತು, ತಂತ್ರಗಾರಿಕೆ, ಕುತಂತ್ರ ಬುದ್ಧಿ. ಹಾಗೆ ನಿಮ್ಮೆಲ್ಲ ಸರ್ವತ್ರ ಎಲ್ಲಿ ನಿಮಗೆ ಕಾರ್ಯ ಸಾಧು ಇದೆಯೋ, ಎಲ್ಲಿ ನಿಮಗೆ ಉಪಯುಕ್ತವಾಗಿದೆಯೋ ಆ ಸ್ಥಳದಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡುತ್ತಾರೆ. ಇದರಿಂದ ಶತ್ರುವಿಗೆ ಏನೋ ಒಂದು ರೀತಿಯಲ್ಲಿ ಮನಸ್ಥಿತಿಗೆ ಸಂತೋಷ ಮೂಡಬಹುದು, ಆದರೆ ಅನುಭವಿಸುವಂತಹ ದುಃಖ ನಿಮಗೆ ಕಾಡ್ತಾ ಇರುತ್ತೆ. ಆ ದುಃಖ, ಯಾತನೆ, ನೋವು ನಿಮ್ಮನ್ನು ಬಹಳಷ್ಟು ನರಳಾಟಕ್ಕೆ, ಮಾನಸಿಕ ಉದ್ವೇಗಕ್ಕೆ ನೂಕುತ್ತೆ. ಹಾಗಾಗಿ ಶತ್ರುಗಳ ಪಿತೂರಿಯಿಂದ ಬಹಳಷ್ಟು ಎಚ್ಚರಿಕೆ ಇರಬೇಕು. ನಾನು ಬಲಿಷ್ಠನಾಗಿದ್ದೀನಿ, ಹಣ ಇದೆ, ಬಹಳಷ್ಟು ಜನ ನಾನು ಹೇಳ್ದಂಗೆ ಕೇಳ್ತಾರೆ, ನನಗೆ ಯಾರು ಏನು ಮಾಡೋಕ್ಕೆ ಸಾಧ್ಯ, ಇಂಥ ಒಂದು ಮನಸ್ಥಿತಿ ಇದ್ದರೆ ಮೊದಲು ತೆಗೆದಾಕಿ ನೋಡಿ. ನೀವು ಎದ್ದಿದ್ದೀರಾ, ನೀವು ಗೆದ್ದಿದ್ದೀರಾ, ನೀವು ಒಂದು ಬಲಿಷ್ಠರಾಗಿದ್ದೀರಾ ಅನ್ನೋದಕ್ಕೆ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚಿಗೆ ಶತ್ರು ಬರೋದು. ನೀವು ರೋಡಲ್ಲಿ ಬಿದ್ದು ಫುಟ್ಪಾತ್ ಆಗಿದ್ದರೆ ನಿಮ್ಗೆ ಯಾರೂ ಕೇರ್ ಮಾಡೋದಿಲ್ಲ. ಅಯ್ಯೋ ಪಾಪ ಬಿದ್ದೋಗಿದ್ದಾನೆ ಅಂತ ಹೇಳ್ಬಿಟ್ಟು ಮರುಕಪಟ್ಟು ಸುಮ್ಮನೆ ಹೋಗ್ತಾರೆ, ಯಾರು ಏನು ಸಹಾಯ ಮಾಡೋದಿಲ್ಲ. ಅದೇ ನಾನು ಗೆಲ್ತಾ ಇದ್ದೀನಿ, ಬೆಳೀತಾ ಇದ್ದೀನಿ, ನಾಲ್ಕು ಕಾಸು ಮಾಡಿ ಕಾರು ಬಂಗ್ಲೆ, ಏನೋ ಒಂದು ಅಂತಸ್ತು, ಸ್ಥಿತಿವಂತಿಕೆ, ಸಿರಿವಂತಿಕೆ ಎಲ್ಲ ರೀತಿ ಇಟ್ಕೊಂಡಿದ್ದೀನಿ ಅನ್ನೋವಂಥ ಒಂದು ಸ್ಟೇಜ್ಗೆ ಹೋಗಿದ ತಕ್ಷಣ ಇಂಥ ಶತ್ರುಗಳು ಏನು ಮಾಡ್ತಾರೆ, ನಿಮಗೆ ಬೆನ್ನು ಹಿಂದೆ ಬೇತಾಳದ ಥರ ನಿಮ್ಮನ್ನು ಯಾವುದಾದ್ರೂ ಒಂದು ರೂಪದಲ್ಲಿ ತುಳಿಬೇಕು. ಹಾಗೆ ನಿಮ್ಮ ಸಂಪೂರ್ಣವಾಗಿ ನಿಮ್ಮ ಜೀವನನ ಬರಿದು ಮಾಡಬೇಕು. ಅದಕ್ಕೆ ಪಿತೂರಿಗಳನ್ನು ಮಾಡ್ತಾ ಇರ್ತಾರೆ. ಯಾವ ರೀತಿ ಪಿತೂರಿ ಮಾಡ್ಬೋದು, ಉದಾಹರಣೆಗೆ ನೋಡಿ, ತಂದಿಡೋದು. ಎಲ್ಲೋ ನಿಮ್ಗೊಂದು ಕೆಲಸ ಆಗ್ತಾಯಿದೆ, ಟೆಂಡರ್ ಆಗ್ತಾಯಿದೆ, ಬಿಲ್ಗಳು ಬರ್ತಾಯಿದೆ, ಯಾರೋ ನಿಮ್ಮ ಕೆಲಸ ಅಧಿಕವಾಗಿ ಕೊಡ್ತಾ ಇದ್ದಾರೆ, ಮಾಲೀಕರಿದ್ದಾರೆ ಒಬ್ಬರು. ಆ ಜಾಗದಲ್ಲಿ ಎಲ್ಲಿ ಕೆಲಸ ಸಿಗ್ತಕ್ಕಂಥ ಜಾಗದಲ್ಲಿ ನಿಮ್ಮ ಬಗ್ಗೆ ಇಲ್ಲದೇ ಇರೋದನ್ನ ತಂದಿಟ್ಟು ಸಿಗೋವಂಥ ಕೆಲಸಕ್ಕೆ, ಸಿಗೋವಂಥ ಅನ್ನಕ್ಕೆ ಕಲ್ಲು ಹಾಕೋ ಜನ, ಇದು ಒಂದು. ಅಥವಾ ನೀವು ಯಾವುದೋ ಕಾರ್ಯ ಮಾಡ್ತಾ ಇದ್ದೀರ, ಆ ಕೆಲಸ ನಡೀದಿರೋ ಹಾಗೆ ಬೇರೆ ಮಸಲತ್ತು ಮಾಡೋದು. ಅಥವಾ ನೀವು ವ್ಯವಹಾರ ಮಾಡ್ತಾಯಿದ್ರೆ ನಿಮ್ಮ ಅನಗತ್ಯವಾಗಿ ನಿಮ್ಮ ವಿರುದ್ಧವಾಗಿ ಯಾರನ್ನಾದರೂ ಎತ್ತುಕಟ್ಟಿ ನಿಮ್ಮ ವಿರುದ್ಧವಾಗಿ ಪೈಪೋಟಿಗೆ ನಿಲ್ಲಿಸೋದು. ಅಥವಾ ನೀವು ನಿಮ್ಮ ವ್ಯವಸ್ಥೆ, ವ್ಯವಹಾರ, ಹಣಕಾಸಿನಲ್ಲಿ ಹೇಗಾದರೂ ನಷ್ಟ ಆಗಬೇಕಂತ ಹೇಳ್ಬಿಟ್ಟು ಏನಾದರೂ ಒಂದು ರೀತಿಯಲ್ಲಿ ಉಪಾಯಗಳನ್ನು ಮಾಡ್ಬೋದು. ಯಾರಿಗೋ ದುಡ್ಡು ಕೊಟ್ಬಿಟ್ಟಿರ್ತಾರೆ, ಅವ್ರು ಏನೋ ಕೊಡೋವಂತನೇ ಇರ್ತಾನೆ, ಕೊಡೋರ್ಗೂ ಕೊಡದೇ ಇರೋ ರೀತಿಯಲ್ಲಿ ತಡೆಯುವಂಥ ಒಂದು ವ್ಯವಸ್ಥೆ. ಒಂದು ಒಳ್ಳೆ ಬಾಂಧವ್ಯ ಇದೆ, ಒಂದು ಸಂಬಂಧ ಇದೆ, ಒಂದು ಒಳ್ಳೆ ಜೀವನ ಇದೆ, ಅಲ್ಲಿ ಬೆಂಕಿ ಹಚ್ಚೋ ಕೆಲಸ. ನಾನಾ ರೀತಿಯಾಗಿ, ನಾನಾ ರೂಪವಾಗಿ, ನಾನಾ ವೇಷದಲ್ಲಿ ಈ ಶತ್ರು ನಿಮ್ಮ ಬಗ್ಗೆ ಇಲ್ಲದೇ ಇರುವಂಥ ಪಿತೂರಿಗಳನ್ನು ನಡೆಸ್ತಾನೆ. ತನ್ನ ಮಾತಿನಲ್ಲಿ ನಡೆಸ್ತಾನೆ, ಕೃತ್ಯದಿಂದ ನಡೆಸ್ತಾನೆ, ಇನ್ನೊಬ್ರಿಗೆ ಇಟ್ಕೊಂಡು ಬೇರೆ ರೀತಿಯಾದಂಥ ಒಂದು ಸ್ಥಿತಿ ಸಮಸ್ಯೆಗಳನ್ನು ಉದ್ಭವ ಮಾಡ್ತಾನೆ. ಬೇರೆಯವರಿಂದ ಏನಾದರೂ ನಿಮಗೆ ಹೊಡೆದಾಟ, ಬಡಿದಾಟ ಅಥವಾ ಕೆಲವೊಂದು ರೀತಿಯಾದಂಥ ತೊಂದರೆ ಕೊಡಲಿಕ್ಕೂ ಕೂಡ ಅವನು ಮಾರ್ಗಗಳನ್ನು ಹುಡುಕ್ತಾನೆ. ಇದೆಲ್ಲ ಹೊರತುಪಡಿಸಿ ಮಾಟ, ಮಂತ್ರ, ತಂತ್ರದಂತಹ ಬಾಧೆ, ನೀವು ಏಳಿಗೆ ಆಗದೇ ಇರೋದಕ್ಕೆ ಏನೇನು ಮಾಡಬೇಕು, ಎಲ್ಲ ರೀತಿಯಾದಂಥ ಮಸಲತ್ತು ಪಿತೂರಿಗಳನ್ನು ಮಾಡ್ತಾ ಶತ್ರು ನಿಮಗೆ ಬಹಳಷ್ಟು ತೊಂದರೆಗಳ ಮಾಡಲಿಕ್ಕೆ ತಯಾರಿ ಆಗಿರ್ತಾನೆ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವೊಂದು ಸ್ಥಿತಿ ಜನಗಳಿಗೆ ಏನೋ ಒಂದು ಹೊಂಬುತನ, ಯಾರು ಏನೂ ಮಾಡೋಕ್ಕಾಗಲ್ಲ ಅನ್ನೋವಂಥ ಒಂದು ಲೆಕ್ಕಾಚಾರದಲ್ಲೇ ಇರ್ತೀರ ಪ್ರತಿಯೊಬ್ಬರು ಅಷ್ಟೇ, ಯಾರೇ ಇರಲಿ. ಅದು ಸಮಸ್ಯೆ ಆದಮೇಲೆ ಗೊತ್ತಾಗುತ್ತೆ, ಶತ್ರು ಹೀಗೆ ಮಾಡಿದ್ದಾನೆ, ನಾನು ಆವಾಗಲೇ ಎಚ್ಚರಿಕೆ ಆಗಬೇಕಾಗಿತ್ತು, ನನ್ನ ಸ್ಥಿತಿ ಇವತ್ತು ಈ ರೀತಿ ಆಗಿದೆ, ಇಂಥ ದುಸ್ಥಿತಿಗೆ ಬಂದಿದ್ದೀನಿ, ಅವತ್ತು ಸ್ವಲ್ಪ ಹುಷಾರಾಗಿದ್ದರೆ ನನಗೆ ಈ ರೀತಿ ಸಮಸ್ಯೆ ಬರ್ತಾ ಇರಲಿಲ್ಲ ಅಂತ ಹೇಳಿಬಿಟ್ಟು ಆ ಸಮಸ್ಯೆಗಳನ್ನು ಅನುಭವಿಸಿ ನೀವು ಪಾತಾಳಕ್ಕೆ ಹೋಗ್ತಿರಲ್ಲ, ಅವಾಗೆಲ್ಲ ನಿಮ್ಗೆ ಅರಿವಿಗೆ ಬರುತ್ತೆ. ಅಲ್ಲಿ ತನಕ ನಿಮ್ಗೆ ಅರಿವಿಗೆ ಬರೋದಿಲ್ಲ. ಯಾರಾದರೂ ಇದನ್ನು ನೋಡ್ತಾ ಇರ್ತಿರಲ್ಲ, ನೀವು ಇದ್ದಂಥ ಸ್ಥಿತಿಯಲ್ಲಿ ಚೆನ್ನಾಗಿದ್ದಾಗಲೇ ಕೂಡ ಅದನ್ನು ಸಮಾಪ್ತಿ ಮಾಡ್ಕೊಳ್ಳಿ. ಅಥವಾ ಬಿದ್ದಿದ್ರೆ ಅದಕ್ಕೆ ಪರಿಹಾರಗಳು ಇರ್ತಾ ಬೇರೆ ವಿಷಯ. ಅದು ಕಳ್ಕೊಂಡಾದಮೇಲೆ ಭಾಳ ಅದು ಮತ್ತೆ ಪಡೆಯೋದಿದೆಯಲ್ಲ, ಬಹಳ ಕಷ್ಟ ಇರುತ್ತೆ. ಯಾಕಂದರೆ ಒಂದು ರೂಪಾಯಿ ಕೂಡಿಸಿ ನೀವು ಲಕ್ಷ ಮಾಡ್ಕೊಂಡು ಹೋಗ್ತಾ ಇರ್ತೀರ, ಲಕ್ಷಕ್ಕೆ ಕೋಟಿ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಎಲ್ಲ ಕಡ್ಕೊಂಡು ತಾವು ರೋಡಿಗೆ ಬಿದ್ದ ಮೇಲೆ ಮತ್ತೆ ನೀವು ಮೊದಲಿನ ಸ್ಥಾನಕ್ಕೆ ಹೋಗ್ಬೇಕಂತಂದರೆ ಆಲ್ರೆಡಿ ಅರ್ಧ ಆಯುಷ್ಯ ಹೋಗಿರುತ್ತೆ, ಇನ್ನು ಅರ್ಧ ಆಯುಷ್ಯದಲ್ಲಿ ಒಂದು ಕಾಲ ಆಯುಷ್ಯ ಇದರಲ್ಲೇ ಕಳ್ಕೊತೀರ. ಆದರೂ ಕೂಡ ನಿಮ್ಮ ಸಾಧನೆ ಅನ್ನೋದು ಶೂನ್ಯವಾಗ್ತಾನೆ ಹೋಗುತ್ತೆ. ಯಾಕಂದರೆ ಮನುಷ್ಯ ಸಮಯವನ್ನು ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿನ್ನೆನ ಇವತ್ತು ತಂದು ಕೊಡಿ ಅಂದರೆ ಯಾರ ಕೈಯಲ್ಲೂ ತಂದು ಕೊಡಲಿಕ್ಕಾಗೋದಿಲ್ಲ.
ಈ ಕ್ಷಣ ಏನಿದೆ, ಈ ಕ್ಷಣದಲ್ಲೇ ನಿಮ್ಮ ಜೀವನ, ಬುದ್ಧಿವಂತಿಕೆ, ಸ್ಥಿತಿವಂತಿಕೆ ಎಲ್ಲವೂ ಕೂಡ ಇಲ್ಲೇ ಇರುತ್ತೆ. ಸಮಯದ ಗತಿಯಲ್ಲಿ ಜೀವನ ಸಾಗ್ತಾ ಇದ್ದಾಗ ಆ ಸಮಯವನ್ನು ನಾವು ಸದುಪಯೋಗ ಪಡಿಸ್ಕೊಳ್ಳುವಂಥದ್ದೇ ಜೀವನದ ಗುಣಧರ್ಮ. ಇದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಸರಿ. ಇಲ್ಲ ಹೋಗಿದ್ದೆ, ನಾಳೆ ಮಾಡೋಣ, ನಾಳೆ ಇನ್ನೂ ದುಡಿತೀನಿ, ಏನೋ ಮಾಡ್ತೀನಿ, ನೋಡೋದು ನಾಳೆ ಇದ್ದಾಗ ನಿಜ. ಅದು ಇವತ್ತಿದೀವಲ್ಲ, ಇದು ಸತ್ಯ ಅನ್ನೋದನ್ನ ತಾವು ನಂಬಬೇಕು, ಅರಿವಿಗೆ ತೆಗೆದುಕೊಳ್ಬೇಕು. ಹೀಗೆ ಈ ಶತ್ರುಗಳ ಪಿತೂರಿ, ಮಸಲತ್ತು, ದೌರ್ಜನ್ಯ, ಅಟ್ಟಹಾಸ, ಹೇಳಿಕೆ ಮಾತು, ತಂದಿಡುವಂಥದ್ದು, ಅಥವಾ ನಿಮ್ಮ ವ್ಯಾಪಾರ, ವ್ಯವಹಾರ, ಜೀವನ, ಸಾಂಗತ್ಯ, ಸಂಗತಿಗಳಲ್ಲಿ ಕಲ್ಲು ಹಾಕ್ತಕ್ಕಂಥ ಸ್ವಭಾವ, ಅದು ಏನೇ ಇರಲಿ, ನಿಮಗೆ ಅದು ರೂಢಿಸ್ಕೊಂಡು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ನಿಮ್ಮ ಧರ್ಮ. ಅದು ಅಷ್ಟೇ. ಇಂಥದ್ದನ್ನು ತಾವು ತಡಿಬೇಕು. ಶತ್ರುಗಳಿದ್ದಾರೆ, ಸುಮ್ಮನೆ ಬಿಡೋದು ಬೇಡ. ಆ ಶತ್ರುಗಳಿಗೆ ಒಂದು ರೀತಿಯಲ್ಲಿ ನೀವು ಶತ್ರುಗಳಾಗಬೇಕು. ಅಂದರೆ ಅವನು ಒಂದು ಹೆಜ್ಜೆ ಮುಂದಿಟ್ಟಿದ್ದಾನಂದರೆ ನೀವು ಒಂದು ಸ್ವಲ್ಪ ಮುಂದಕ್ಕೆ ಹೋಗಿ ಆಲೋಚನೆ ಮಾಡಬೇಕು. ತಂತ್ರ ಪರಿಹಾರದಲ್ಲಿ ನಾವು ನೋಡೋದಾದರೆ ಈ ಸರಳವಾದಂಥ ಪರಿಹಾರವನ್ನು ತಿಳಿಸ್ತೇನೆ. ಈ ಶತ್ರು ಪಿತೂರಿಗಳು ಅಥವಾ ಏನಾದರೂ ತೊಂದರೆ ಮಾಡ್ತಾಯಿದ್ರೆ ಖಂಡಿತವಾಗಿ ಆ ಶತ್ರು ಪಲಾಯನ ಆಗಬೇಕು. ಅವನ ಪಿತೂರಿಯಲ್ಲಿ ಅವನೇ ಬಲಿ ಆಗಬೇಕು, ಅಥವಾ ಅವನು ಇಂಥ ಕೃತ್ಯಗಳನ್ನು ಮಾಡಲಿಕ್ಕೆ 1000 ಸಲ ಯೋಚನೆ ಮಾಡಬೇಕು. ಆ ರೀತಿಯಾದಂಥ ಒಂದು ಸಮಸ್ಯೆ ಅವನಿಗೆ ಬರಬೇಕು. ಆ ರೀತಿ ಬಿಗಿ ಬಂಧನ ಮಾಡಬೇಕು ನೀವು. ಹಾಗಾಗಿ ಈ ಪರಿಹಾರ ಬಹಳ ಉತ್ಕೃಷ್ಟವಾಗಿದೆ ಮತ್ತು ಸುಲಭ ಕೂಡ ಇದೆ. ನೋಡಿ, ಇದಕ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು 5 ಗುಂಡಿಗಿರ್ತಕ್ಕಂಥ ಅಡಿಕೆ. ಪೂರ್ತಿ ರೌಂಡ್ ಇರುತ್ತೆ ಅಡಿಕೆ. ಆ ಗುಂಡಗಿರುವ ಅಡಿಕೆಯನ್ನು ತೊಗೊಂಡು ಬನ್ನಿ, 5 ತೊಗೊಂಡು ಬನ್ನಿ. ಸ್ವಲ್ಪ ಒಳ್ಳೆ ಕಲ್ಲನ್ನು ಇಟ್ಟು ತಾವು ಏನು ಜಜ್ಜಿ ಅದನ್ನು ಪೇಸ್ಟ್ ಥರ ಮಾಡ್ಕೋಬೇಕು. ಅದು ನಿಮ್ಮ ಕೈಯಾರೆ ಮಾಡಬೇಕು. ಅದು ಮಿಕ್ಸಿಯೆಲ್ಲ ಹಾಕೋದಲ್ಲ. ಅದು ಅದನ್ನು ಪುಡಿ ಮಾಡಿ ಸ್ವಲ್ಪ ಚೆನ್ನಾಗಿ ಅದನ್ನು ಜಜ್ಜಿದ್ರೆ ಅದು ಪೌಡ್ರ್ ಥರ ಆಗಬೇಕು. ಆ ರೀತಿ ತಾವು ನಿಮ್ಮ ಕೈಯಿಂದ ಮಾಡಿ, ಸ್ವಲ್ಪ ಕಷ್ಟಪಡಿ, ಏನಾಗಲ್ಲ. ಅದಾದಮೇಲೆ ಸ್ವಲ್ಪ ಅದಕ್ಕೆ ಕಪ್ಪು ಅರಿಶಿಣವನ್ನು ಸೇರಿಸ್ಬಿಡಿ. ಆ ಸೇರಿಸಿದ ನಂತರ ಸ್ವಲ್ಪ ನೀರನ್ನು ಬೆರೆಸಿ ಅದನ್ನು ಆ ಒಂದು ಏನು ಜಜ್ಜಿರ್ತಕ್ಕಂಥದ್ದು ಮತ್ತು ಕಪ್ಪು ಅರಿಶಿಣ ಬೆರೆಸಿರ್ತಕ್ಕಂಥದ್ದು ಏನಿದೆ, ಬಾಳೆ ಎಲೆ ಇರ್ತದಲ್ಲ, ಆ ಬಾಳೆ ಎಲೆ ಮೇಲೆ ಶತ್ರುವಿನ ಹೆಸರನ್ನು ಬರೀರಿ. ಬಾಳೆ ಎಲೆ ಶತ್ರುವಿನ ಹೆಸರನ್ನು ಬರೀರಿ. ಬರೆದ ನಂತರ ಕೆಳಭಾಗದಲ್ಲಿ ಕ್ರೀಮ್ ಎಂಬತಕ್ಕಂತಹ ಬೀಜಾಕ್ಷರವನ್ನು ಕೂಡ ಬರೀರಿ. ಈ ಕ್ರಿಯೆಯನ್ನು ಇದನ್ನು ಯಾವತ್ತು ಮಾಡಬೇಕಂದ್ರೆ ಅಮಾವಾಸ್ಯೆ ದಿನ ಮಾಡಿ, ಅಥವಾ ಹುಣ್ಣಿಮೆಯ ದಿನ ಮಾಡಿ. ನೋಡಿ, ಅಮಾವಾಸ್ಯೆ ದಿನ ಇದನ್ನು ಮಾಡಿದ್ದೆ ಆಯ್ತಂದರೆ ನೀವು ಈ ಬಾಳೆ ಎಲೆಯನ್ನು ಹುಣ್ಣಿಮೆಗೆ ತೆಗಿಬೇಕಾಗುತ್ತೆ. ಒಂದು ಜಾಗದಲ್ಲಿ ಇಟ್ಟಿರ್ಬೇಕು ಅಲ್ಲಿ ತನಕ. ಅಮಾವಾಸ್ಯೆ ಹುಣ್ಣಿಮೆಗೂ 15 ದಿನ ಡಿಫ್ರೆಂಟ್ ಇರ್ತದೆ. ಅಮಾವಾಸ್ಯೆ ದಿನ ಮಾಡಿದ್ದೀನಿ ಅಂತಂದರೆ ಬಾಳೆ ಎಲೆನ ಒಂದು ಜಾಗದಲ್ಲಿ ಇಟ್ಟಿರಿ, ಏನು ಬರೆದಿರ್ತಕ್ಕಂಥದ್ದನ್ನು. ಆ ಹುಣ್ಣಿಮೆಯ ದಿವಸ ಇದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ನಿರ್ಜನ ಪ್ರದೇಶದಲ್ಲಿ ಸುಟ್ಟು ಹಾಕ್ಬಿಡಿ. ಅಷ್ಟರಲ್ಲಿ ಒಣಗೋಗಿರುತ್ತದು ಬಾಳೆ ಎಲೆ. ಅಥವಾ ನೀವು ಇದನ್ನು ಹುಣ್ಣಿಮೆಯ ದಿನ ಮಾಡಿದರೆ ಅಮಾವಾಸ್ಯೆ ದಿನ ತೆಗೆದು ಬಾಳೆ ಎಲೆನ ಸುಟ್ಟು ಹಾಕ್ಬಿಡಿ. ಈ ರೀತಿ ಮಾಡೋದ್ರಿಂದ ಖಂಡಿತವಾಗಿ ಶತ್ರುವಿನ ಪಿತೂರಿ ಏನೇ ಮಾಡಿದ್ರು, ಎಷ್ಟೇ ಅಟ್ಟಹಾಸ ಮಾಡಿದ್ರು, ಅವನೆಷ್ಟೇ ಮಸಲತ್ತು ಮಾಡಿದರೂ ಕೂಡ ನಿಮಗೆ ತಾಗೋದಿಲ್ಲ. ನಿಮಗೆ ಅದರಿಂದ ಎಳ್ಳಷ್ಟು ಸಮಸ್ಯೆ ಬರೋದಿಲ್ಲ. ಒಂದು ಹಾಗೆ ನಿಮ್ಮ ಜಾಗೃತಾ ವ್ಯವಸ್ಥೆಗಳು, ಅವನು ಯೋಚನೆ ಮಾಡೋದಕ್ಕಿಂತ ಒಂದು ದುಪ್ಪಟ್ಟು ನೀವು ಯೋಚನೆ ಮಾಡುವಂಥ ಶೈಲಿ ಗೊತ್ತಾಗುತ್ತೆ. ಯಾವುದಾದ್ರೂ ಯಾವ ಒಂದು ವಿಷಯ ಸ್ಥಿತಿಯಿಂದನೂ ಕೂಡ ಯಾರು ಏನಾದರೂ ಅನಾಚಾರ ಮಾಡ್ತಾ ಇದ್ದಾರೆ ಅನ್ನೋದು ಮೊದಲೇ ಅರಿವಿಗೆ ಬಂದು ತಾವು ಹುಷಾರಾಗೋದು ಕೂಡ ಸತ್ಯ ಇದೆ. ಅಥವಾ ಈ ಶತ್ರು ಏನೇ ತಂತ್ರದಂಥ ಏನಾದರೂ ಕೃತ್ಯಗಳು ಮಾಡಿದರೂ ಕೂಡ ಅದು ನಿಮಗೆ ತಾಗದಿರೋ ಹಾಗೆ ಇದು ತಡೆಯುತ್ತೆ. ಹಾಗೆ ಆ ಶತ್ರುವಿನ ಒಂದು ಉಪಟಳ ದುರುದ್ದೇಶ ಕೂಡ ನಿರ್ಣಾಮ ಆಗುತ್ತೆ. ಆದರೆ ಈ ಕ್ರಿಯೆ ಮಾಡಲಿಕ್ಕೆ ಶತ್ರು ಯಾರು ಅನ್ನೋದು ಮೊದಲು ಅರ್ಥ ಮಾಡ್ಕೊಂಡಿರ್ಬೇಕು. ಅದು ನಿಮಗೆ ಬಿಟ್ಟಿರ್ತೀವಿ. ಯಾಕಂದರೆ ಎಲ್ಲರೂ ಚೆನ್ನಾಗಿರ್ತಾರೆ, ಎಲ್ಲರೂ ಒಳ್ಳೆಯವರೇ ಇರ್ತಾರೆ, ಭಾಳ ಒಂದು ಒಳ್ಳೆಯ ಸ್ಥಿತಿಗತಿಗಳೇ ಇರ್ತವೆ. ಯಾರೇನು ಮಾಡ್ತಾರೆ ಅನ್ನೋವಂಥ ಮನಸ್ಥಿತಿಯಲ್ಲಿ ಇರುತ್ತೆ. ಕೆಲವರು ಅದನ್ನೇ ಹಿತಶತ್ರುಗಳು ಅಂತ ಹೇಳ್ತೀವಿ. ಆದರೆ ಶತ್ರುನ ಸರಿಯಾಗಿ ಆಯ್ಕೆ ಮಾಡಿಕೊಡಿ, ಕಂಡುಹಿಡೀರಿ, ತಿಳ್ಕೊಳ್ಳಿ. ಅಥವಾ ನಿಮ್ಮ ಮನಸ್ಸಿಗೆ ಏನೋ ಊಹಾಪೋಹ ಬಂದು ರೋಡಲ್ಲಿ ಹೋಗೋರು, ದಾರಿ ಹಾದಿಯಲ್ಲಿ ಹೋಗೋರನ್ನ ಇವರು ಶತ್ರು ಅವರು ಶತ್ರು ಅಂದ್ಕೊಂಡು ನೀವು ಬರ್ಕೊಂಡು ಕೂತ್ಕೊಂಡ್ರೆ ಅದರಿಂದ ಏನೂ ಆಗೋದಿಲ್ಲ, ಯಾರಿಗೂ ಏನೂ ಸಮಸ್ಯೆ ಆಗೋದಿಲ್ಲ. ನಿಜವಾಗಿಯೂ ಅಲ್ಲಿ ಶತ್ರು ಇರಬೇಕು. ಆ ಶತ್ರುವಿನಿಂದ ಆ ಸಮಸ್ಯೆ ನಿಮ್ಗೆ ಆಗಿರಬೇಕು. ಅಂಥ ಶತ್ರುವಿನ ಹೆಸರು ಬರೆದು ನೀವು ಮಾಡಿದರೆ ಇದರ ಒಂದು ಫಲ ಅನ್ನೋದನ್ನ ತಾವು ಪಡಿಬೋದು.
ಊಹಾಪೋಹದಿಂದ ಹೋಗೋದು ಬೇಡ. ಸ್ವಲ್ಪ ಖಾತ್ರಿ ಮಾಡಿಕೊಂಡು ವಿಚಾರವನ್ನು ಸರಿಯಾಗಿ ತಿಳ್ಕೊಂಡೋಗಿ. ಖಂಡಿತ ಈ ಶತ್ರುವಿನ ಮಸಲತ್ತು, ಪಿತೂರಿ ಅಥವಾ ಅವನ ಒಂದು ಏನಿದೆ ನಿಮ್ಮ ವಿರುದ್ಧವಾಗಿರ್ತಕ್ಕಂತಹ ನಡೆ, ಇವೆಲ್ಲವೂ ಕೂಡ ಸರಿ ಮಾಡಿ ತಹಬಂದಿಗೆ ತಂದು ಶತ್ರು ಆ ಒಂದು ಸ್ಥಿತಿಯಿಂದ ಪಲಾಯನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರ ಇದಾಗಿದೆ. ಖಂಡಿತ ಇದನ್ನು ಮಾಡಿ. ಇದು ನಿಮ್ಮ ಕಾರ್ಯಗಳಿಗೆ ಶತಸಿದ್ಧವಾಗಿ ಈ ಶತ್ರು ಸಮಸ್ಯೆಗೆ ಪರಿಹಾರ ನೀಡುತ್ತೆ ಅಂತ ನಾನು ತಿಳಿಸ್ತಾ ಇದ್ದೀನಿ. ಮಾಡಿ, ಶುಭವಾಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.